ಇದೀವಿ ನೇರ ದೃಶ್ಯಾವಳಿಗಳನ್ನು ವಿಧಾನಸೌಧದ ಮುಂಭಾಗದ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ್ಯಾವ ನಾಯಕರು ಬರ್ತಾ ಇದ್ದಾರೆ ಅಂತ ಆ ನೇರ ದೃಶ್ಯಾವಳಿಗಳನ್ನು ನಿಮ್ಮ ಎದುರುಗಡೆ ಇಡ್ತಾ ಇದ್ದೀವಿ. CM ಬಂದಿರಂಗೆ ಕಾಣ್ತಾ ಇಲ್ಲ ಬಹುಶಃ. ಎಸ್, ನೇರ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ರಾಹುಲ್ ಗಾಂಧಿಯವರು, DK ಶಿವಕುಮಾರ್ ಜೊತೆಗೆ ಹರಿಪ್ರಸಾದ್, ಈ ನಾಯಕರೆಲ್ಲ ಒಟ್ಟೊಟ್ಟಿಗೆ ಬರ್ತಾ ಇದ್ದಾರೆ, ಜೊತೆಗೆ ಬರ್ತಾ ಇದ್ದಾರೆ. ಇವತ್ತು ಕೈ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಸಬೇಕು. ನಾಮಪತ್ರ ಸಲ್ಲಿಸಲಿಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಕೈ ಜೋಡಿಸ್ಲಿಕ್ಕೆ ರಾಹುಲ್ ಗಾಂಧಿ ಬಂದಿರೋದು. ಎಸ್, ರಾಹುಲ್ ಗಾಂಧಿ ಬಂದಿರುವಂಥ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ವಿಧಾನಸೌಧದಿಂದ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ರಾಹುಲ್ ಗಾಂಧಿ ವಿಧಾನಸೌಧಕ್ಕೆ ಬಂದಿದ್ದಾರೆ. ಅವರಿಗೆ ಅವ್ರ ಜೊತೆಗೇ ಬಂದಿದ್ದಾರೆ ಮುಖ್ಯಮಂತ್ರಿ DK ಶಿವಕುಮಾರ್, ವೇಣುಗೋಪಾಲ್, ಇನ್ನು ಕೆಲವೊಂದಿಷ್ಟು ಜನ ನಾಯಕರುಗಳು ಕೂಡ ಜೊತೆಗಿದ್ದಾರೆ. ನೋಡಿ, ಹಿಂದ್ಗಡೆ ಬರ್ತಿರುವಂಥ ಸಿದ್ದರಾಮಯ್ಯನವರು, ಮಾಜಿ ಮುಖ್ಯಮಂತ್ರಿಗಳು, ಜೊತೆಗೆ ಉಪಮುಖ್ಯಮಂತ್ರಿ ಪರಮೇಶ್ವರ್, ಹಿರಿಯ ಸಚಿವ ಜಾರ್ಜ್. ಮೊದಲ ಒಂದು ತಂಡ ಮುಂದಕ್ಕೆ ಹೋಯಿತು, ಎರಡನೇ ತಂಡ ಒಳಗಡೆ ಹೋಗ್ತಾ ಇದೆ. AICC ಅಧ್ಯಕ್ಷ ಖರ್ಗೆ ಮತ್ತು ಖೇರಾ, ಖಾನ್, ಈ ಮೂರೂ ಜನ ನಾಮಪತ್ರ ಸಲ್ಲಿಸ್ತಾರೆ. ಏರ್ಪೋರ್ಟ್ನಿಂದ ನೇರವಾಗಿ ವಿಧಾನಸೌಧಕ್ಕೆ ಬಂದಿದ್ದಾರೆ ರಾಹುಲ್ ಗಾಂಧಿ. ಅದಕ್ಕಿಂತ ಮೊದಲು ಒಂದು ಮೀಟಿಂಗ್ ಕೂಡ ಆಯೋಜಿಸಲಾಗಿತ್ತು ಅಲ್ಲೇ ಹತ್ತಿರದಲ್ಲೇ ಇರುವಂಥ ತಾಜ್ ಹೋಟೆಲಲ್ಲಿ. ಯಾಕೋ ವರ್ಕೌಟ್ ಆಗಲ್ಲ ಅಂತ ಗೊತ್ತಾಯಿತು, ಸಮಯ ಬೇರೆ ಆಗ್ತಾ ಇದೆ, ಬೇಡ ಅಂದ್ಕೊಂಡು ನೇರವಾಗಿ ಬಂದಿದ್ದಾರೆ ವಿಧಾನಸೌಧಕ್ಕೆ. ಕೇಂದ್ರ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಜೊತೆಗೆ ವಿಧಾನಸೌಧವನ್ನು ಪ್ರವೇಶ ಮಾಡಿದರು. ಅದರ ಹಿಂದಿನ ಮತ್ತೊಂದು ಟೀಮು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಹಿರಿಯ ನಾಯಕ ಜಾರ್ಜ್, ಉಪಮುಖ್ಯಮಂತ್ರಿ ಪರಮೇಶ್ವರ್, ಇವರೆಲ್ಲರೂ ಕೂಡ ಈಗ ಒಳಗಡೆಗೆ ಬಂದಿದ್ದಾರೆ. ಸೊ ಇದು ಸಂಗತಿ. ನಾಯಕರು ಬರ್ತಿರುವಂಥ ಟೈಮಲ್ಲೇ ಒಂದಷ್ಟು ಅಸಮಾಧಾನ ಕೂಡ ಕಾಣ್ತಿರೋದು ಒಳ್ಳೆಯ ಲಕ್ಷಣ ಅಲ್ಲ. ಇದು ಏನೇನೋ ಕಗ್ಗಂಟಾಗಿಬಿಡುತ್ತೆ ಅಂತ ಹೇಳಲಾಗ್ತಾ ಇತ್ತು. ಯಾರೂ ಕೂಡ ಇಷ್ಟು ಸರಳವಾಗಿ, ಇಷ್ಟು ಸುಲಭವಾಗಿ, ಸಲೀಸಾಗಿ ಅಧಿಕಾರ ಹಸ್ತಾಂತರ ಆಗಿಬಿಡುತ್ತೆ ಅಂಥ ಒಬ್ಬ ಸ್ಟಬರ್ನ್ ಲೀಡರ್ ಸಿದ್ದರಾಮಯ್ಯ ಅಷ್ಟು ಸರಳವಾಗಿ ಹೋಗಿ ಅವರು ರಾಜೀನಾಮೆ ಸಲ್ಲಿಸ್ಬಿಡ್ತಾರೆ ಯಾರೂ ಅಂದ್ಕೊಂಡಿರಲಿಲ್ಲ. ಎಲ್ಲರ ಲೆಕ್ಕಾಚಾರಗಳು ತಲೆ ಕೆಳಗಡೆ ಆದವು. ಭಾಳ ಸುಲಭವಾಗಿ ಆಯಿತು, ಸಲೀಸಾಗಿ ಆಗ್ಬಿಡ್ತು. ಏನಪ್ಪ ಇಷ್ಟು ಸಲೀಸಾಯ್ತಲ್ಲ ಅಂತ. ಅದರಲ್ಲೂ ಈ ರಾಜಭವನದಲ್ಲಿ ನಡೆದಂಥ ಕಾರ್ಯಕ್ರಮ, ಆ ಪಾರ್ಟಿ ಜನ ಸೇರಿದ್ದು ಒಂದಾ ಎರಡಾ ಸಂಗತಿಗಳು, ಇದನ್ನೆಲ್ಲ ನೋಡನಿಸಿತ್ತು. ಅದಾದಮೇಲೆ ಮೊದಲ ದಿನವೇ ಮುಖ್ಯಮಂತ್ರಿಗಳ 6 ಘೋಷಣೆಗಳು ಸಾಮಾನ್ಯ ಘೋಷಣೆಗಳಾಗಿರಲಿಲ್ಲ ಅವು. ಅದಾದಮೇಲೆ ಅವರು ಅಧಿಕಾರಿಗಳಿಗೆ ಅವರು ಕೊಟ್ಟಂಥ ಎಚ್ಚರಿಕೆ, ಏನೇನು ಮಾಡಬೇಕು, ಏನು ಎತ್ತ, ಅದೆಲ್ಲದರ ಬಗ್ಗೆ. ಜಾತಿಗೆ ಫೇವರ್ ಆಗಬಾರ್ದು, ಧರ್ಮಕ್ಕೆ ಫೇವರ್ ಆಗಬಾರ್ದು, ಅವ್ರಿವ್ರ ಮಾತನ್ನು ಕೇಳಬಾರ್ದು, ಈ ರೀತಿ ನೇರವಾದಂಥ ಸಂದೇಶ. ಅಸಮಾಧಾನಗೊಂಡಿರುವಂಥ ಮುನಿಯಪ್ಪ ಕೂಡ ಬರ್ತಾ ಇದ್ದಾರೆ. ಹಿರಿಯರಿಗೆ ಇಲ್ಲಿ ಸೂಕ್ತ ಸ್ಥಾನಮಾನ ಇಲ್ಲ, ಮನ್ನಣೆ ಇಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ರು. 3 ವರ್ಷ ಆಹಾರ ಸರಬರಾಜು ಖಾತೆ, ಆಹಾರ ಮತ್ತು ನಾಗರಿಕ
ಪೂರೈಕೆ ಅದನ್ನು ಮಾಡಿದ್ದೀನಿ. ಕೇಂದ್ರದಲ್ಲಿ ನಾನು ಮಂತ್ರಿ ಆಗಿದ್ದಂಥವನು. ಎಷ್ಟು ದಿವಸ ಅಂತ ನಾನು ಇದನ್ನೇ ಮಾಡಲಿ? ಇದು ಮುನಿಯಪ್ಪನವ್ರ ಪ್ರಶ್ನೆ ಆಗಿತ್ತು. ಹೈಕಮಾಂಡ್ ನಮ್ಮ ತಾಯಿ ಥರ, ಹೈಕಮಾಂಡ್ ಎದುರುಗಡೆನೇ ನಾನು ನನ್ನ ಅಹವಾಲನ್ನು ಇಡ್ತೀನಿ ಅಂತ. ಅದಕ್ಕೋಸ್ಕರ ಬಂದ ತಕ್ಷಣ ರಾಹುಲ್ ಗಾಂಧಿ ಇವ್ರನ್ನ ಕರೆಸ್ಕೊಂಡಿದ್ರು ಏರ್ಪೋರ್ಟಿಗೆ. ಅಲ್ಲೇ ಒಂದು ರೌಂಡ್ ಚರ್ಚೆ ಆಯಿತು. ಎಷ್ಟರ ಮಟ್ಟಿಗೆ ಸಮಾಧಾನಗೊಂಡರೂ ಗೊತ್ತಿಲ್ಲ. ಅವರಿನ್ನೂ ಯಾವುದೇ ಖಾತೆ ಕೊಟ್ಟರೂ ಕೂಡ ಆ ಖಾತೆನ ಒಪ್ಕೊಂಡಿಲ್ಲ, ಅದರ ಜವಾಬ್ದಾರಿ ವಹಿಸ್ಕೊಂಡಿಲ್ಲ. ಇದೆಲ್ಲವನ್ನು ಕೂಡ ಸರಿ ಮಾಡಬೇಕು. 48 ಗಂಟೆ ಆಗಿಲ್ಲ, ಅಷ್ಟರಲ್ಲೇ ಈ ಕಥೆ. ಒಬ್ಬರ ರಾಜೀನಾಮೆ, ಒಬ್ಬರ ಅಸಮಾಧಾನ, ಇದೊಂದು ಸರಣಿ. ಇದು ಯಾಕಂದರೆ ಇದನ್ನು ಆರಂಭದಲ್ಲೇ ಇದನ್ನು ಸರಿ ಮಾಡಲಿಲ್ಲ ಅಂತಂತಂದರೆ ಅದು ಒಬ್ಬರಿಂದ ಒಬ್ಬರಿಗೆ ಶುರುವಾಗ್ಬಿಡುತ್ತೆ. ಈ ಯಾವುದಾದ್ರೂ ಸಂಸ್ಥೆಗಳು, ಸಂಘ ಸಂಸ್ಥೆಗಳು ಅದಕ್ಕೆ ದುಡ್ಡು ಕೊಡ್ತೀವಿ ಅಂತ ಹೇಳಿದಂಥ ಮಾತಿದೆಯಲ್ಲ, ಡಿ ಕೆ ಶಿವಕುಮಾರ್ ಅವರ ಮಾತು, ಮುಖ್ಯಮಂತ್ರಿಗಳ ಮಾತಿನ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಹೇಳಿರುವಂಥ ಮಾತುಗಳಿದೆಯಲ್ಲ, ಇದು ಆರ್ಥಿಕ ಹೊರೆ, ಇದು ವರ್ಕೌಟ್ ಆಗಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಎಲ್ಲವೂ ಆರಂಭದಲ್ಲೇ ಇವು ಇನ್ನೂ ದೇವರೇ ಅಂತ ಶುರುವಾಗಿದೆ. ಇವಾಗಲೇ ಈ ಕಥೆ. ಇದೆಲ್ಲವನ್ನೂ ಕೂಡ ಚಿಕ್ಕದಿದ್ದಾಗಲೇ ಸರಿ ಮಾಡಿಬಿಡಬೇಕು. ಇಲ್ಲಾಂದ್ರೆ ಅದು ನಾಳೆ ದೊಡ್ಡ ಸಮಸ್ಯೆಯಾಗಿ ಕಾಡಬಹುದು. ಅದೇ ಟೈಮಿಗೆ ನಿನ್ನೆ ಹೈಕಮಾಂಡ್ ನಾಯಕರುಗಳು ಕೂಡ ಬಂದಿದ್ದಾರೆ. ಇವರೆಲ್ಲರ ಜೊತೆಗೆ ಒಂದು ಸುತ್ತಿನ ಮಾತುಕತೆ ಮಾಡಿದ್ದಾರೆ. ಮುನಿಯಪ್ಪನವ್ರನ್ನ ಅಲ್ಲೇ ಕರೆಸ್ಕೊಂಡು ಮಾತಾಡಿದ್ರು. ದಾರುದ್ದಕ್ಕೂ ಬರ್ತಾ ನಾಯಕರ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆಗೂ ಚರ್ಚೆ ಮಾಡ್ತಾ ಬಂದಿದ್ದಾರೆ. ಇದೆಲ್ಲವನ್ನು ಕೂಡ ಹೇಗೆ ನಿಭಾಯಿಸ್ತಾರೆ ನೋಡಬೇಕು. ರಾಜಭವನದಲ್ಲಿ ನಡೆದಂಥ ಕಾರ್ಯಕ್ರಮ ಅಷ್ಟರ ಮಟ್ಟಿಗೆ ಜನ ಸೇರಿದ್ದು, ತಮಗೆ ಬೇಕಾದಂಥ ಎಲ್ಲರನ್ನೂ ಕೂಡ ಮುಖ್ಯಮಂತ್ರಿಗಳು ಕರೆಸ್ಕೊಂಡಿದ್ದು, ಹಿಂಡು ದಂಡು ಜನ ಬಂದಿದ್ದು, ಸ್ವಾಮೀಜಿಗಳು ಬಂದಿದ್ದು, ಸಮಾಜ ಸೇವಕರು ಬಂದಿದ್ದು, ಉದ್ಯಮಿಗಳು ಬಂದಿದ್ದು. ಇದನ್ನೆಲ್ಲ ನೋಡಿ ಏನೋ ಒಂದು ವಿಭಿನ್ನವಾಗಿ ಹೆಜ್ಜೆ ಇಡ್ತಾರಪ್ಪ ಮುಖ್ಯಮಂತ್ರಿಗಳು ಅನ್ನುವಂಥ ಭಾವನೆ ಬಂದಿತ್ತು. ಅದರಲ್ಲೂ ಅವರು ಮೊದಲ ದಿನವೇ ಮಾಡಿದಂಥ ಘೋಷಣೆಗಳು, ಈ ಯುವಕರಿಗೆ ಈ ಬಸ್ನಲ್ಲಿ ಫ್ರೀಯಾಗಿ ಓಡಾಡ್ಬೋದು, ಜೊತೆಗೇನು ಅಂದರೆ ಈ ಕೆಲಸ ಕೊಡುವಂಥ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಈ ಪ್ರೈವೇಟ್ ಕಂಪ್ನಿಗಳ ಜೊತೆಗೆ ನಾವೊಂದು ಒಡಂಬಡಿಕೆಗೆ ಬರ್ತೀವಿ, ಒಪ್ಪಂದಕ್ಕೆ ಬರ್ತೀವಿ ಅನ್ನುವಂಥ ಮಾತು ತುಂಬ ಒಳ್ಳೆಯ ಸಂಗತಿ. ಅದು ಆದರೆ ಇದೆಲ್ಲ ಆಗ್ತಿರುವಂಥ ಸಂದರ್ಭದಲ್ಲೇ ಮೆಲ್ಲಗೆ ಅಪಸ್ವರಗಳು. ಏನಿದು? ಮುಖ್ಯಮಂತ್ರಿ ಆದಾಗಿನಿಂದ ಡಿ ಕೆ ಶಿವಕುಮಾರ್ ಅವರ ಪಕ್ಕದಲ್ಲೇ ಇದ್ದರು ಮುನಿಯಪ್ಪನವರು. ಸಮಾಧಾನವಾಗೇ ಇದ್ದರು, ಶಾಂತವಾಗೇ ಇದ್ದರು. ಆದರೆ ಇದ್ದಕ್ಕಿದ್ದಂಗೆ ಅವರಿಗೆ ಅಸಮಾಧಾನ ಇದ್ದಿದೆ. ಮೊದಲು ಮಂತ್ರಿ ಮಾಡ್ತಾರೋ ಇಲ್ವೋ ಅನ್ನುವಂಥ ಪ್ರಶ್ನೆ ಇತ್ತು. ಇಲ್ಲ ಅವ್ರಿಗೆ ಕೊಡಲ್ಲವಂತೆ, ಅವ್ರ ಮಗಳಿಗೆ ಕೊಡ್ತಾರಂತೆ ಅಂತ. ಆವಾಗ ಮುನಿಯಪ್ಪ ಒಂಥರ ಡಿಸ್ಟರ್ಬ್ ಆಗಿಬಿಟ್ಟಿದ್ರು. ನನಗೆ ಕೊಡಲ್ವಾ, ನನ್ನ ಮಗಳಿಗೆ ಕೊಡ್ತಾರಾ ಅಂತ. ಮನೆಯಲ್ಲೇ ನೋಡಿ ಹೆಂಗಿದೆ ಅಂತ. ಅಧಿಕಾರ ಅನ್ನುವಂಥದ್ದು ಇದೆಯಲ್ಲ, ಅದು ಹಾಗೇನೇ. ಅದು ಒಂದು ಸರಿ ಅಧಿಕಾರ ಅನುಭವಿಸುವಂಥ ರುಚಿ ಹಿಡಿದುಬಿಟ್ರೆ ಬಿಡಲ್ಲ. ಕೊನೆಗೆ ಮತ್ತೆ ಇವರಿಗೆ ಪಟ್ಟ ಆರಿಸಿ ಬಂತು. ಹಳೆ ಖಾತೆನೇ ಆಹಾರ ಮತ್ತು ನಾಗರಿಕ ಸರಬರಾಜು. ಅದನ್ನು ಒಪ್ಕೊಳ್ಳೋಕ್ಕೆ ಮುನಿಯಪ್ಪ ತಯಾರಿಲ್ಲ.
ನನ್ನ ಸೀನಿಯಾರಿಟಿಗೆ ತಕ್ಕಂಥದ್ದನ್ನು ಕೊಟ್ಟಿಲ್ಲ, ಸೇವೆ ಮಾಡೋಕ್ಕೆ ಅವಕಾಶ ಇಲ್ಲ, ಕೃಷಿ ಕೊಟ್ಟಿದ್ದರೆ ಖುಷಿಯಾಗೋದು, ಸಮಾಜ ಕಲ್ಯಾಣ ಕೊಟ್ಟಿದ್ದರೆ ಸಮಾಧಾನ ಆಗೋದು. ಇದು ಮುನಿಯಪ್ಪನವ್ರ ಮಾತು. ಸಿಗೋ ತನಕ ಒಂದು, ಸಿಕ್ಕ ಮೇಲೆ ಇನ್ನೊಂದು. ನಾನು ಹೇಳ್ತಾ ಇದ್ದೆ ಆಗಲೇ ಎಕ್ಸಾಂಪಲ್ನ, ಮಕ್ಕಳಾಗೋ ತನಕ ಮಕ್ಕಳಾಗಲಿ ಅಂತ. ಮಕ್ಕಳು ಬಂದಾದಮೇಲೆ ಅನ್ಸೋದು ಇಲ್ಲ ಅದು ಗಂಡಾಗಬೇಕಾಗಿತ್ತ ಹೆಣ್ಣಾಗಬೇಕಾಗಿತ್ತ ಅನ್ನೋದ್ರ ಬಗ್ಗೆ. ಏನು ಹೇಳ್ತೀರಿ ಇದಕ್ಕೆ? ಆರಂಭದಲ್ಲೇ ಈ ಥರದ್ದು ಅಪಸ್ವರಗಳು ಬಂದುಬಿಟ್ರೆ ಗತಿ ಏನು? ಆದರೆ ರಾಮಲಿಂಗಾರೆಡ್ಡಿ ಅವರು ಕೇಳಿದ್ದಿದೆಯಲ್ಲ, ಅದರಲ್ಲಿ ಏನೋ ಒಂದು ಅರ್ಥ ಇತ್ತು. ಯಾಕಂದರೆ ನೀವೇ ಹೇಳಿದಿರಿ ಸ್ವಾಮಿ ನನಗೆ ಕೊಡ್ತೀನಿ ಅಂತ, ಕೊಡಿ. ಹಿಂದೆ ನನಗೆ ಅಸಮಾಧಾನ ಇದ್ದಾಗ ನಾನು ಯಾವುದೇ ಕಾರಣಕ್ಕೂ ಈ ಖಾತೆನ ಒಪ್ಕೊಳ್ಳಲ್ಲ ಸಾರಿಗೆನ ಅಂತ ಹೇಳಿದಾಗ ನೀವೇ ಬಂದಿರಿ. ಈಗಿನ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಮತ್ತು ಅವರ ಸೋದರ ಡಿ ಕೆ ಸುರೇಶ್, ಆವಾಗ ಅವರು ಮುಖ್ಯಮಂತ್ರಿಗಳು, ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು. ಅವ್ರು ಹೋಗಿ ಮುಂದೆ ನಾನು ಮುಖ್ಯಮಂತ್ರಿ ಆದಾಗ 2.5 ವರ್ಷದ ನಂತರ ಎಲ್ಲವೂ ಕೂಡ ಬದಲಾಗುತ್ತೆ, ನಾನು ಮುಖ್ಯಮಂತ್ರಿ ಆದಾಗ ನಿಮಗೆ ನನ್ನ ಖಾತೆಯನ್ನೇ ಕೊಡ್ತೀನಿ, ಬೆಂಗಳೂರು ನಗರಾಭಿವೃದ್ಧಿಯನ್ನೇ ಕೊಡ್ತೀನಿ ಅಂತ ಹೇಳಿದರು. ಅದನ್ನು ಜ್ಞಾಪಿಸಿದರು. ನೀವೇ ಹೇಳಿದಿರಿ ಸ್ವಾಮಿ, ನಿಮ್ಮ ಮಾತನ್ನು ನೀವು ಉಳಿಸ್ಕೊಳ್ಳಿ. ರಾತ್ರಿ ತನಕ ನೋಡಿದ್ರು, 12 ಗಂಟೆ ತನಕ ರಾಜ್ಯಪಾಲರಿಂದ ಒಪ್ಪಿಗೆ ಮುದ್ರೆ ಕೂಡ ಬಂತು. ಅಲ್ಲೂ ಕೂಡ ನೋಡಿದ್ರು ಹೆಸರು ಅಲ್ಲಿ ಖಾತೆ ಬದಲಾಗಿರಲಿಲ್ಲ, ಕೃಷ್ಣ ಬೈರೇಗೌಡರ ಪಾಲಾಗಿತ್ತು. ಕೊನೆಗೆ ಅನಿಸ್ತು ಇವರಿಗೆ, ಇಲ್ಲ ಇದ್ಯಾಕೆ ಎಡವಟ್ಟಾಗ್ತಾ ಇದೆ ಅಂತ. ಬೆಳಗ್ಗೆ ಬಂದು ಎಲ್ಲರ ಎದುರುಗಡೆ ನಿನ್ನೆ ರಾಜೀನಾಮೆ ಪತ್ರ ಬರೆದು ಅದನ್ನು ತೋರಿಸಿ ಅದನ್ನು ಕಳಿಸ್ಕೊಟ್ರು. ಅಕ್ಸೆಪ್ಟ್ ಮಾಡ್ತಾರೋ ಬಿಡ್ತಾರೋ ಮುಖ್ಯಮಂತ್ರಿಗಳು ಬೇರೆ ವಿಚಾರ. ಇಷ್ಟೆಲ್ಲ ಆಗಲಿಕ್ಕೆ ಬಿಡಲೇಬಾರ್ದಾಗಿತ್ತು. ಮೊದಲೇ ಮಾತಾಡಿ ಸಮಾಧಾನ ಮಾಡಿ ಒಂದು ಕ್ಲಾರಿಫಿಕೇಷನ್ ತಗೊಂಡೇ ಏನು ಅವಸರ ಇರಲಿಲ್ಲ. ಮಂತ್ರಿಗಳು ಮಾಡಾದಮೇಲೆ ಅವಸರದಲ್ಲಿ ಖಾತೆ ಹಂಚಬೇಕು ಅನ್ನುವಂಥದ್ದು ಏನು ಇರಲಿಲ್ಲ. ಆಯಿತು, 2 ದಿವಸ ಒಂದು ಮಾತುಕತೆ ಮಾಡಿ ಯಾವುದೇ ಕಾರಣಕ್ಕೂ ಅಸಮಾಧಾನ ಆಗಲ್ಲ ಅಂತ ಒಂದು ಕ್ಲಾರಿಟಿ ತಗೊಂಡು ಆಮೇಲೆ ನಿಮ್ಮ ಖಾತೆ ನಿಮ್ಮದು ಅಂತ ಅನೌನ್ಸ್ ಮಾಡಬೇಕಾಗಿತ್ತು.